ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಹೇಳ್ಬೋದು. ಸೊ ರಜಾನು ಮುಗೀತು, ಸಮ್ಮರ್ ಹಾಲಿಡೇಸ್ ಮುಗಿಸಿ ಬ್ಯಾಂಗ್ಳೂರಿಗೆ ಬಂದಾಯಿತು. ಸೊ ತುಂಬ ಕೆಲಸಗಳಿತ್ತು. ಅರೌಂಡ್ ನಾನು 2 months ಊರಲ್ಲೇ ಇದ್ದೆ. ಹಾಗಾಗಿ ವ್ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ. ಅದ್ರ ಜೊತೆಗೆ ಬೆಂಗಳೂರಿಗೆ ಬಂದು ವ್ಲಾಗ್ ಮಾಡೋಕ್ಕೂ ಕೂಡ ಒಂದು 2 ದಿನ ಕೆಲಸ ಆಯಿತು. ಸೊ ಇನ್ನೂ ಕೂಡ ಯಾವ ಕೆಲಸನೂ ಮುಗ್ದಿಲ್ಲ. ಹಾಗಾಗಿ ವ್ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಕ್ಷಮೆ ಇರಲಿ, ಸಾರಿ ಎಲ್ರಿಗೂ ಕೂಡ. ನಾನು ಅಟ್ಲೀಸ್ಟ್ ಒಂದು 2 days ಒನ್ಸ್ ಆದರೂ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೆ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಕಾರಣಾಂತರಗಳಿಂದ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಕಾಲು ಕೂಡ ಪೇಯ್ನ್ ಇತ್ತು. ಸೊ ಅಂದರೆ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಬೆಂಗಳೂರಿಗೆ ಬಂದಾಯಿತು. ಸೊ ಅದೇ ರುಟೀನ್ ಇನ್ನು ದಿನಚರಿನ ಅದಕ್ಕೇನು ಅಡ್ಜಸ್ಟ್ ಆಗಬೇಕು. ಸೊ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದರೆ ಅರೌಂಡ್ 2 months ಊರಲ್ಲಿ ಇದ್ದಿದ್ದರಿಂದ ಈ ಬ್ಯಾಂಗ್ಳೂರಿಗೆ ಮತ್ತೆ ಆ ಒಂದು ರುಟೀನ್ಗೆ ಚೇಂಜ್ ಆಗಬೇಕು, ಬದಲಾಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಖಂಡಿತ ವ್ಲಾಗ್ ಮುಂದೆ ಹಾಕ್ತಾ ಹೋಗ್ತೀನಿ ನಾನು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಮನೆಯೆಲ್ಲ ನೋಡ್ಬೋದು, ಅಲ್ಲಲ್ಲೇ ಬಿದ್ದಿದೆ ಫುಲ್. ಮನೆ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು 2 days ಟೈಮ್ ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ಡೈಲಿ ಮನೇಲಿ ಇದ್ದಾಗ ಮನೆ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಒಂದು 2 months ಎಲ್ಲ ಆಚೆ ಹೋದಾಗ ಕ್ಲೀನಾಗಿದ್ದರೂ ಕೂಡ ಸಿಕ್ಕಾಪಟ್ಟೆ ಡಸ್ಟ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಸೊ ಮತ್ತೆ ಆ ಒಂದು ರುಟೀನ್ಗೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ 2 months ಅಥವಾ ನಿಯರ್ ಒಂದು 50 days ಆದರೂ ಊರಲ್ಲಿದ್ದು ಆ ಒಂದು ಎನ್ವಾರ್ಮೆಂಟಲ್ಗೆ ನಾನು ಅಡ್ಜಸ್ಟ್ ಆಗಿದ್ದೆ. ಅಂದರೆ ತುಂಬಾ ಖುಷಿ. ಮಕ್ಕಳ ಜೊತೆ ಸಮ್ಮರ್ ಹಾಲಿಡೇಸ್ನ ಪೇರೆಂಟ್ಸ್ ಕೂಡ, ಮಕ್ಕಳ ಜೊತೆ ಪೇರೆಂಟ್ಸ್ಗೂ ಕೂಡ ಸಮ್ಮರ್ ಹಾಲಿಡೇಸ್ ಅಂತಲೇ ಹೇಳ್ಬೋದು. ಊರಿಂದ ಬರ್ತಾ ಕೆಲವೊಂದು ಥಿಂಗ್ಸ್ಗಳು ಅದನ್ನೆಲ್ಲ ತರಬೇಕಿತ್ತು. ಅದನ್ನ ಜೋಡಿಸಿ ಎಲ್ಲ ಕೂಡ ರೆಡಿ ಮಾಡೋ ಹೊತ್ತಿಗೆ ಇಷ್ಟು ಟೈಮ್ ಆಯಿತು. ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಜನರು ಕೇಳ್ತಾ ಇದ್ರು, ವಿಡಿಯೋನೇ ಸ್ಟಾಪ್ ಮಾಡಿಬಿಟ್ರೆ ಅದಕ್ಕೆ. ಅಂದರೆ ನಾನು ಅಟ್ಲೀಸ್ಟ್ 2 days ಒನ್ಸ್ ಆದರೂ ವಿಡಿಯೋ ಹಾಕ್ತಾ ಇದ್ದೆ. ಹಾಗಾಗಿ ನೋಡ್ತಾ ಇದ್ರು ಯಾಕೆ ವ್ಲಾಗ್ನ ಹಾಕ್ತಾ ಇಲ್ಲ, ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೂಡ ಕೇಳಿದ್ರು. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ಕೂಡ ಇದ್ದಾಗ ಮಗು ಜೊತೆ, ನನ್ನ ತಂಗಿ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಮಗು ಚೆನ್ನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು. ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲನೂ ಮಾಡಬೇಕು. ಬಟ್ ನೆಟ್ವರ್ಕ್ ಇಶ್ಯೂಸ್ ಇದ್ದಾಗ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಫಂಕ್ಷನ್ಸ್ಗಳು, ಫ್ಯಾಮಿಲಿ ಫಂಕ್ಷನ್ ಅದು ಇದು ಅಂತ ಅಟೆಂಡ್ ಮಾಡಿ ಎಲ್ಲ ಮುಗಿಸಿ ಸಮ್ಮರ್ ಹಾಲಿಡೇಸು ಮುಗ್ದು ಹೋಯ್ತು. ಇಷ್ಟು ಬೇಗ ರಜಾ ಹೇಗೆ ಮುಗ್ದು ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಬೇಗ ಮುಗಿಸಿ ಬ್ಯಾಂಗ್ಳೂರಿಗೆ ಬಂದಾಯಿತು. ಇನ್ನು ಅದೇ ರುಟೀನ್, ಅದೇ ಎಲ್ಲನೂ ಕೂಡ ಆ ಒಂದು ಟೈಮ್ಗೆ ಅಡ್ಜಸ್ಟ್ ಆಗಬೇಕು. ಸೊ ಖಂಡಿತ ಬ್ಯಾಕ್ ಟು ರುಟೀನ್ ಅಂತ ಹೇಳ್ತಾರಲ್ವಾ. ಸೊ ಅದಕ್ಕೆ ನಾನು ಬರಬೇಕು. ಅದ್ರ ಜೊತೆಗೆ ನಂಗೆ ಸ್ವಲ್ಪ ಲೆಗ್ ಪೇಯ್ನ್, ಕಾಲು ಕೂಡ ನೋವು. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಎಲ್ಲನೂ ಕೂಡ. ಖಂಡಿತ ಕೂಡ ನಾನು ಮತ್ತೆ ವ್ಲಾಗನ್ನು ಹಾಕೋದಕ್ಕೆ ಖಂಡಿತ ಟ್ರೈ ಎಲ್ಲ ಮಾಡ್ತೀನಿ. ಸೊ ಇಲ್ಲಿ ತನಕ ತಂದು ನಿಲ್ಲಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಸಪೋರ್ಟ್ ಇವಾಗಲೂ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅದ್ರ ಜೊತೆಗೆ ಸ್ವಲ್ಪ ರಿಪೇರಿ ಎಲ್ಲ ಇತ್ತು. ಅಂದರೆ ನನ್ನ ಬ್ಯಾಗ್ ಎಲ್ಲ ತೊಗೊಂಡಿದ್ದೆ. ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು. ಮಗಳ ಸ್ಕೂಲು ಅಂದ ತಕ್ಷಣ ಬುಕ್ಸ್ ತೊಗೊಂಡು ಬರೋದು, ತುಂಬಾ ಬುಕ್ಸ್ ಇದೆ. ಸೊ ಅದನ್ನು ತೊಗೊಂಡ್ಬರೋದು, ಅದಕ್ಕೆ ಬೈಂಡಿಂಗ್ ಮಾಡೋದೆಲ್ಲನೂ ಕೂಡ ಮಾಡಬೇಕಿನ್ನು. ಸೊ ಅದ್ರ ಜೊತೆಗೆ ಕೆಲಸಗಳಿರ್ತಲ್ವ, ಸಣ್ಣ ಪುಟ್ಟ ಕೆಲಸಗಳು, ಬಟ್ಟೆ ವಾಶ್ ಮಾಡೋದು, ಅದು ಇದು ಅಂತ ಎಲ್ಲ ಕೂಡ ಒಂದು ಟೈಮ್. ಇವಾಗ ಇಷ್ಟು ದಿನ ಇದೇ ಬೇರೆ, ಇನ್ನು ಮುಂದೆ ಆಗೋವಂಥದ್ದೇ ಬೇರೆ. ಸೊ ಅದಕ್ಕೋಸ್ಕರ ಆ ಟೈಮ್ಗೂ ಅಡ್ಜಸ್ಟ್ ಮಾಡ್ಕೊಬೇಕು. ಖಂಡಿತ ಮುಂದೆ ವ್ಲಾಗ್ ಹಾಕ್ತೀನಿ. ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ವೀಡಿಯೋಸ್ ಮಾಡ್ತೀನಿ. ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಮೇಕಪ್ ವೀಡಿಯೋಸ್ ಆಗಿರ್ಬೋದು, ಎಲ್ಲ ಕೂಡ ಮಾಡ್ತಾ ಹೋಗ್ತೀನಿ. ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿದೆ. ಸೊ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ರಿ, ಬಟ್ ಮುಂದೆ ಹಾಕ್ತಾ ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕು ಅಂತ ಇತ್ತು. ಇಲ್ಲಿ ಬಂದಮೇಲೆ ಇಲ್ಲಿ ವೆದರ್, ಕ್ಲೈಮೇಟೇ ಚೇಂಜ್ ಆಗೋಗಿದೆ. ಬೆಳಗ್ಗೆ ಫುಲ್ ಒಂಥರ ಮಳೆ ಮೋಡ ಎಲ್ಲ ಕೂಡ ಇಲ್ಲಿ ಇದೆ ಬೆಂಗಳೂರಲ್ಲಿ. ಸೊ ಇಲ್ಲಿಗೆ ಅಡ್ಜಸ್ಟ್ ಆಗಬೇಕು. ಹಾಗೆಯೇ ಇಲ್ಲಿ ಬಂದು ನಾನು ಊರಲ್ಲಿ ಗಾರ್ಡನಿಂಗ್ ಕ್ಲೀನ್ ಮಾಡುವಂತಹ ಕ್ಲಿಪ್ಪಿಂಗನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಊರಲ್ಲಿ ಯಾವಾಗಲೂ ಕೂಡ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಬೋರ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಅಂದರೆ ಹುಲ್ಲು ಎಲ್ಲ ಬೆಳೆದಿತ್ತು. ಸೊ ಇದರ ಹೂವಿನ ಗಿಡದ ಮಧ್ಯ ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೆ. ನಾನು ಮತ್ತು ಅತ್ತೆ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಗಾರ್ಡನಿಂಗ್ ಕ್ಲೀನಿಂಗ್ ಬಂದು ಈ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬೇಸಿಗೆಗಾಲದಲ್ಲೇ ಮಾಡಬೇಕು. ಸೊ ಇದು ಈವ್ನಿಂಗ್ ಟೈಮಲ್ಲಿ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಏನಾದರೂ ಬಿಸಿಲಿಗೆ ಮಾಡಿದ್ರೆ ಅಷ್ಟೇ, ಸಿಕ್ಕಾಪಟ್ಟೆ ಬಿಸಿಲಿತ್ತು ಊರಲ್ಲಿ.
ಸೊ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಯಾವತ್ತೂ ಕೂಡ ಬ್ಯುಸಿ ಆಗಿರಬೇಕು, ಫ್ರೀ ಆಗಿದ್ದಾಗಲೇ ಮನಸ್ಸಿಗೆ ಏನೇನೋ ಯೋಚನೆಗಳು ಬರುವಂಥದ್ದು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೂವಿನ ಗಿಡಗಳಿದ್ದಾವೆ, ರೋಸ್ ಆಗಿರ್ಬೋದು, ಹಾಗೆಯೇ ಬಿಲ್ವಪತ್ರೆ ಗಿಡ, ತುಳಸಿ ಗಿಡ ಎಲ್ಲ ಕೂಡ ಇದೆ. ಅದರ ಮಧ್ಯದಲ್ಲಿ ಮಳೆ ಬಂದು ಎತ್ತರ ಕಳೆಗಳು ಎಲ್ಲನೂ ಕೂಡ ಬಂದಿದೆ, ಅಂದರೆ ಕಸ ಎಲ್ಲನೂ ಕೂಡ ಬಂದಿದೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬಿಲ್ವಪತ್ರೆ ಗಿಡ ಕೂಡ ಅಷ್ಟೇ, ಅದು ಬೆಳೆಸೋದು ತುಂಬಾ ಕಷ್ಟ, ಅಂದರೆ ಬೆಳೆಯೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದಷ್ಟು ನಾನು ಮತ್ತು ನನ್ನ ಅತ್ತೆ ಸೇರಿಕೊಂಡು ಕ್ಲೀನಿಂಗ್ ಮಾಡ್ತಾ ಇದ್ವಿ. ಅಂದರೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡೋದು ಓಕೆ. ಇದು ನೋಡಿ ಇಷ್ಟು ಎತ್ತರ ಆಗಿದೆ ಇವಾಗ ನಮ್ಮ ಮನೆಯಲ್ಲಿ ಗಿಡ. ಕಂಟಿನ್ಯೂಸ್ ಆಗಿ ಕ್ಲೀನ್ ಮಾಡ್ತಾ ಇರೋದಂದರೆ ಸ್ವಲ್ಪ ಬೋರ್ ಅನಿಸುತ್ತೆ. ಫ್ರೀ ಸಿಕ್ತ ಟೈಮಲ್ಲಿ ಯಾವಾಗ ಮಾಡಬೇಕು ಕೆಲಸ ಅಂತ ಅನಿಸುತ್ತೆ ಆವಾಗ ಬಂದು ಕ್ಲೀನಿಂಗ್ ಮಾಡೋದು. ಅದಕ್ಕೆ ನಾನು ಅತ್ತೆ, ನನ್ನ ಮಗಳು ಕೂಡ ಇದ್ಲು, ಸೊ ಎಲ್ಲ ಕೂಡ ಸೇರಿ ಮಾಡಿದ್ವಿ. ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋಸ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್, ಲಾಟ್ಸ್ ಆಫ್ ಲವ್.